ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನನೇ ಆಗಿತ್ತು ಮಿನಿ ವ್ಲಾಗ್ ಮಾಡಿ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಮಾಡ್ತಾಯಿದ್ದೆ. ನೈಟೇ ಎಲ್ಲ ಅಕ್ಕಿ ಎಲ್ಲ ನೆನೆಸಿ ಇಕ್ಕಿದ್ದೆ, ಎಲ್ಲ ರುಬ್ಬಿ ನೈಟೇ ಎಲ್ಲ ಇಕ್ಕಿದೆ. ಬೆಳಗ್ಗೆ ಎದ್ದ ತಕ್ಷಣ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಹಾಕೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಇಕ್ಕಿದೆ. ಆಮೇಲೆ ದೋಸೆನ ಗಟ್ಟಿಯಾಗಿತ್ತು ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ದೋಸೆ ಹಾಕೋಕ್ಕೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಲಿ ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಅದಕ್ಕೆ ಸಾಲ್ಟ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗೇ ಉಬ್ಬಿತ್ತು, ಚೆನ್ನಾಗಿ ಬಂತು ದೋಸೆ. ಈಗ ನಾನು ವಿಡಿಯೋಸ್ ಮಾಡೋದಕ್ಕೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ನಂದು ಸೆಲ್ಫಿ ಸ್ಟಿಕ್ ಅದು ಇತ್ತಲ್ಲ ಅದು ಮುರಿದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಕೈಲೇ ಮಾಡಬೇಕು. ನನ್ನ ಕೈಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಾನು. ಅಷ್ಟೇ, ಅದನ್ನ ಬುಕ್ ಮಾಡಿ ತೊಗೊಬೇಕು. ಅತಿ ಶೀಘ್ರ ತೊಗೊತೀನಿ, ಆಗ ಫುಲ್ ವೀಡಿಯೋಸ್ ಬರುತ್ತೆ. ಇದು ಕೈಲಿ ಹಿಡ್ಕೊಂಬಿಟ್ರೋದ್ರಿಂದ ಹಿಂಗೆ ಆಗ್ತಾಯಿದೆ. ಆಮೇಲೆ ಇಬ್ಬರು ಕಾಫಿ ಕುಡಿಯೋಣ ಅಂದ್ಕೊಂಡ್ವಿ. ಕಾಫಿ ಬೇಡ ಅಂದ್ಕೊಂಡು ಹಾಲೇ ಕುಡಿಯೋಣ ಅಂದ್ಬಿಟ್ಟು ಸಕ್ಕರೆ ಬೇಡ ಅಂದ್ಬಿಟ್ಟು ಬೆಲ್ಲ ಹಾಕಿ ಕುಡಿತಾಯಿದ್ದೆ. ಬೆಲ್ಲ ಹಾಕಿ ಇಬ್ಬರು ಮಿಕ್ಸ್ ಮಾಡ್ತಾಯಿದ್ದೆ. ಕರಗಲಿ ಅಂತ ಬೆಲ್ಲ ಪುಡಿ ಸಿಗುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಾಲು ಹಾಕ್ಬಿಟ್ಟು ಇಬ್ಬರು ಕುತ್ಕೊಂಡು ಕುಡಿತಾಯಿದ್ವಿ. ಅಲ್ಲಿ ಕೊಟ್ಟರು ಅವ್ರು ಫೋನ್ ನೋಡೋದಂತೂ ಬಿಡೋಲ್ಲ, ಫೋನ್ ನೋಡುತ್ತಾನೆ ಇದ್ರು ಕುಡ್ಕೊಂಡು. ಆಮೇಲೆ ನಾನು ಕುಡ್ಕೊಂಡು ಹಂಗೆ ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ. ಹೇಳ್ತಿದ್ನಲ್ಲ ಸೆಲ್ಫಿ ಸ್ಟಿಕ್ ಎಲ್ಲ, ಅದರಿಂದಾಗಿ ನನ್ನ ಕೈಲೇ ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಆಮೇಲೆ ಕುಡ್ದಾದ್ಮೇಲೆ ಟಾಸ್ಕ್ ಶುರು ಆಯ್ತು ನೋಡಿ. ಅಂದರೆ ಬೇಗ ಎಲ್ಲನೂ ಆಲೂಗಡ್ಡೆನೂ ಬಿಡಿಸ್ಬೇಕಿತ್ತು, ಎಲ್ಲ ಹೆಚ್ಕೋಬೇಕಿತ್ತು, ಪಲ್ಯಕ್ಕೆ ದೋಸೆನೂ ಹಾಕಬೇಕಿತ್ತು, ಈ ಕಡೆ ಪಲ್ಯನೂ ಮಾಡಬೇಕಿತ್ತು. ಎಲ್ಲ ಒಂದೇ ಸತಿ ಇಟ್ಕೊಂಡ್ಬಿಟ್ಟಿದೆ. ಎಲ್ಲವೂ ಒಬ್ಬಳೇ ಮಾಡಬೇಕಿದ್ದರಿಂದ ಸ್ವಲ್ಪ ಬೇಗ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಯಾವ ವಿಡಿಯೋನೂ ಕ್ಯಾಪ್ಚರ್ ಮಾಡಿಲ್ಲ, ಇದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಅವರು CNG ಇರಲಿಲ್ಲ ಅಂತ ಹಾಕ್ಸ್ಕೊಂಬರಕ್ಕೆ ಹೋದರು. ಆಮೇಲೆ ಬಂದು ನಾನು ಹೇಳ್ದೆ ಎಲ್ಲ ನಾನು ಒಬ್ಬಳೇ ಮಾಡಬೇಕು ಅಂತ ಹೇಳಿದ್ದಕ್ಕೆ ಆಗ ಪರಂಗಿ ಹಣ್ಣಿತ್ತು, ಅಮ್ಮ ಕೊಟ್ಟು ಕಳಿಸಿದ್ರು ಊರಿಂದ ಅತ್ತೆ. ಅದನ್ನ ಅವರು ಎರಿತಾಯಿದ್ರು, ಅದನ್ನ ಅವ್ರು ಕಟ್ ಮಾಡ್ಕೊಂಡು ತಿಂತಾಯಿದ್ರು. ತಿಂಡಿ ಎಲ್ಲ ಅವ್ರಿಗೆ ಮಾಡಿ ಕೊಟ್ಟು ಅಷ್ಟೊತ್ತಿಗೆ ಅಡುಗೆ ಮನೆ ನೋಡಿ ಈ ಅವಸ್ಥೆಗೆ ಬಂದಿರುತ್ತೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅವ್ರು ತಿಂತಾಯಿದ್ರೆ ನಾನು ಶೆಕೆ ಅಂದ್ಬಿಟ್ಟು ಗಾಳಿ ಬೀಸ್ತಾಯಿದ್ದೀನಿ ನೋಡಿ. ಇಲ್ಲಿ ಯಾವುದ್ರಲ್ಲಿ ಬೀಸ್ತಾ ಇದ್ದೀನಿ ಅಂತ ಒಂದು ಬಾಕ್ಸ್ ಮುಚ್ಚಳ ಇತ್ತು, ಅದರಲ್ಲಿ ಅವರಿಗೆ ಗಾಳಿ ಬೀಸ್ತಾ ಕೂತಿದ್ದೆ. ಆಮೇಲೆ ಅವರು ಹೊರಟ್ರು, ಡ್ಯೂಟಿ ಟೈಮ್ ಆಯಿತು ಅಂದ್ಬಿಟ್ಟು ಅವರಿಗೆ ಬಾಯ್ ಹೇಳಿ ನಾನು ತಿಂಡಿ ಎಲ್ಲ ದೋಸೆ ಹಾಕ್ಕೊಂಡು ನಾನು ಕೂತ್ಕೊಂಡು ತಿಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಕ್ಲೀನ್ ಎಲ್ಲ ಮಾಡಾದಮೇಲೆ ನೈಟ್ ಅಡುಗೆ ಮಾಡಬೇಕಿತ್ತು. ಮಧ್ಯಾಹ್ನಕ್ಕೂ ದೋಸೆ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನೈಟ್ ಅಡುಗೆಗೆ ಹುಳ್ಳಿಕಾಳನ್ನ ನೆನೆಸಿಟ್ಬಿಡೋಣ ಅಂದ್ಬಿಟ್ಟು ನೆನೆಸ್ತಾ ಇದ್ದೆ. ಎಲ್ಲ ತೊಳೆದ್ಬಿಟ್ಟು ಅದನ್ನು ನೆನೆಯೋಕೆ ಇಡ್ತಾಯಿದ್ದೆ. ಈ ಸ್ವಲ್ಪ ಬಟ್ಟೆ ಇದ್ದು ಅಂದರೆ ಯೂನಿಫಾರ್ಮ್ ಮಾತ್ರ ಇದ್ವು, ಅವನ್ನ ಒಗೆದ್ಬಿಟ್ಟು ಒಣಾಕನ ಅಂತ ಹೋದರೆ ಎಷ್ಟು ಬಿಸಿಲು ಅಂದರೆ ಮೇಲೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿದೆ. ನೋಡ್ತಾ ಇರ್ಬೋದು ನೀವು, ಹಿಂಗೆ ಬಿಸಿಲಿತ್ತು. ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಆಗಿರ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.